ಹಲೋ ಎವ್ರಿವನ್, ವೆಲ್ಕಮ್ ಟು KNU ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸೊ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪಾ ಅಂತಂದ್ರೆ ಕೋಚಿಂಗ್ ಬಗ್ಗೆ ಕೆಲವರಿಗೆ ತುಂಬಾ ಡೌಟ್ಸ್ ಇದೆ. ಓಕೆನಾ, ಕೋಚಿಂಗ್ ಯಾವಾಗ ಹೋಗ್ಬೇಕು? ಸೊ ಈಗ ಜಸ್ಟ್ ಪಾಸ್ ಔಟ್ ಆಗಿರ್ತಕ್ಕಂಥ BSc ನರ್ಸಿಂಗ್ ಅವ್ರು ಏನಿದ್ದೀರಾ, ಕೋಚಿಂಗ್ ಹೋಗ್ಬೇಕಾ ಬೇಡವಾ ಅಂತ ಕೇಳ್ತಾ ಇದ್ದೀರಾ. ಅದಾದ್ಮೇಲೆ GNM ಅವ್ರು ಕೂಡ ಅಷ್ಟೇ ಕೋಚಿಂಗ್ ಹೋಗ್ಬೇಕಾ ಅಥವಾ ಕ್ಲಿನಿಕಲ್ ಡ್ಯೂಟೀಸ್ ಹೋಗ್ಬೇಕಾ ಅಂತ ಕೇಳ್ತಾ ಇದ್ದೀರಾ. ಸೊ ನನ್ನ ಬೆಸ್ಟ್ ಸಜೆಷನ್ ಏನಪ್ಪಾ ಅಂತಂದ್ರೆ, ಯಾರು GNM ಇದ್ದೀರಾ ಅವರಿಗೆ ಕಂಪಲ್ಸರಿ ಆಗಿ ನಿಮಗೆ ಎಕ್ಸ್ಪೀರಿಯನ್ಸ್ ಬೇಕಾಗುತ್ತೆ. ಓಕೆನಾ, GNM ಮಾಡಿರ್ತಕ್ಕಂಥವ್ರು ಏನ್ ಮಾಡ್ತೀರಾ ಅಂತಂದ್ರೆ, ನೀವು ಅಟ್ಲೀಸ್ಟ್ 1 or 2 years, ಓಕೆನಾ, 2 years ಮಾಡಿದ್ರೆ ಬೆಟರ್ ಆಗುತ್ತೆ. ಯಾಕೆ ಅಂತಂದ್ರೆ ಪ್ರತಿ ನಾರ್ಸೆಟ್ ಅಲ್ಲಿ ಕೂಡ 2 years ಎಕ್ಸ್ಪೀರಿಯನ್ಸ್ ಕೇಳ್ತಾರೆ ನಿಮಗೆ GNMಗೆ. ಓಕೆನಾ, ESIC ನಲ್ಲಿ 1 year ಎಕ್ಸ್ಪೀರಿಯನ್ಸ್ ಕೇಳ್ತಾರೆ GNM ಅವರಿಗೆ. ಆಮೇಲೆ RRB ಎಕ್ಸ್ಪೀರಿಯನ್ಸ್ ಕೇಳಿಲ್ಲ. ಓಕೆ, ಸೊ ಬಟ್ ಆಲ್ರೆಡಿ RRB ಹಾಕೋದಕ್ಕೆ ನಿಮಗೆ ಆಗಲ್ಲ. ಯಾಕಂತಂದ್ರೆ ಇದು ನೆಕ್ಸ್ಟ್ ಮಂತ್ ಎಕ್ಸಾಮ್, ಏಪ್ರಿಲ್ ಅಥವಾ ಮೇ ಅಲ್ಲಿ ಎಕ್ಸಾಮ್ ಇರುತ್ತೆ. ಓಕೆನಾ, ಸೊ ಟೈಮ್ ಆಲ್ರೆಡಿ ನಿಯರ್ ಬೈ ಇದೆ. ಈಗ BSc ಅವ್ರಿಗೆ ಬರೋಣ. BSc ಅವ್ರು ಏನಪ್ಪಾ ಅಂತಂದ್ರೆ, ಯಾರು ಈಗ ಜಸ್ಟ್ ಪಾಸ್ ಔಟ್ ಆಗಿದ್ದೀರಾ, ಸೊ ನಿಮಗೆ ಕೋಚಿಂಗ್ ಹೋಗೋದಕ್ಕೆ ಅವಕಾಶ ಇದೆ. ಬಟ್ ಈಗ ಸಡನ್ ಆಗಿ ಕೋಚಿಂಗ್ ಹೋಗ್ಬಿಟ್ಟು ನಾನು ನಾರ್ಸೆಟ್ ಬರ್ತಕ್ಕಂಥ ನಾರ್ಸೆಟ್ 8 ಅನ್ನ ಕ್ರ್ಯಾಕ್ ಮಾಡ್ತೀನಿ, ಕ್ರ್ಯಾಕ್ ಮಾಡಬಹುದು. ಯಾರು ಕ್ರ್ಯಾಕ್ ಮಾಡಬಹುದು ಅಂತಂದ್ರೆ, ಆಲ್ರೆಡಿ ಮುಂಚಿಂದ ಏನ್ ಪ್ರಿಪರೇಷನ್ ಮಾಡ್ಕೊಂಡ್ ಬಂದಿದ್ದೀರಾ. ಓಕೆನಾ, ನಿಮ್ಮ ಓಲ್ಡ್ ಪ್ರಿಪರೇಷನ್ ಹೇಗಿತ್ತು, ಅದ್ರ ಜೊತೆಗೆ ಇವಾಗ ಜಸ್ಟ್ ಕೋರ್ಸ್ ಓಕೆ ಪಾಸ್ ಆದ ತಕ್ಷಣ ಎಷ್ಟು ಪ್ರಿಪರೇಷನ್ ಮಾಡ್ಕೊಂಡಿದ್ದೀರಾ. ಓಕೆನಾ, ಸೊ ಅದ್ರ ಮೇಲೆ ನಿಮ್ಮ ಏನು ನಾರ್ಸೆಟ್ ರಿಸಲ್ಟ್ ಡಿಸೈಡ್ ಆಗಿರುತ್ತೆ. ಓಕೆನಾ, ಸೊ ಅದಕ್ಕೋಸ್ಕರ ಏನ್ ಹೇಳ್ತೀನಪ್ಪ ಅಂತಂದ್ರೆ, ಕೋಚಿಂಗ್ ಹೋಗ್ಬೇಕು ಅಂತಂದ್ರೆ ಅಟ್ಲೀಸ್ಟ್ ಮಿನಿಮಮ್ 3 months ಹೋಗ್ಬೇಕಾಗತ್ತೆ. ನೀವು ನಾನು 1 ತಿಂಗಳು ಹೋಗ್ತೀನಿ, 2 ತಿಂಗಳು ಹೋಗ್ತೀನಿ ಅವೆಲ್ಲ ಆಗಲ್ಲ. ಆಲ್ರೆಡಿ ಎಲ್ಲ ಮ್ಯಾಕ್ಸಿಮಮ್ ಕೋಚಿಂಗ್ ಸೆಂಟರ್ಗಳಲ್ಲಿ ಈಗ ಆಲ್ರೆಡಿ ಕೋರ್ಸ್ ಸ್ಟಾರ್ಟ್ ಆಗಿದೆ. ಓಕೆನಾ, ಕೋರ್ಸ್ ಸ್ಟಾರ್ಟ್ ಆಗಿರೋದ್ರಿಂದ ಏನಪ್ಪಾ ಅಂತಂದ್ರೆ, ನೀವು ಈಗ ಅರ್ಧದಿಂದ ಹೋದಾಗ ಏನಾಗುತ್ತೆ ಅಂತಂದ್ರೆ ನಿಮಗೆ ಎಲ್ಲದನ್ನು ಪಿಕಪ್ ಮಾಡ್ಕೊಳಕ್ ಆಗಲ್ಲ. ಯಾರಿಗಾಗುತ್ತೆ ಅಂತಂದ್ರೆ, ಆಲ್ರೆಡಿ ನಾನು ಅರ್ಧ ಪ್ರಿಪರೇಷನ್ ಮಾಡ್ಕೊಂಡಿದ್ದೀನಿ ಅಂತವ್ರು ನೀವು ಅರ್ಧದಲ್ಲಿ ಹೋಗ್ಬಿಟ್ಟು ಪಿಕಪ್ ಮಾಡ್ಕೊಬಹುದು. ಬಟ್ ಪ್ರಾಬ್ಲಮ್ ಏನಾಗುತ್ತೆ ಅಂತಂದ್ರೆ, ನಿಮಗೆ ರೆಕಾರ್ಡೆಡ್ ಕ್ಲಾಸಸ್ ಅಲ್ಲಿ ಸಿಗುತ್ತೆ. ಓಕೆ, ಎಲ್ಲಾ ಕೋಚಿಂಗ್ ಸೆಂಟರ್ ರೆಕಾರ್ಡೆಡ್ ಕ್ಲಾಸ್ ನಿಮಗೆ ಆಪ್ ಅಲ್ಲಿ ಕೊಡ್ತಾರೆ. ಬಟ್ ಪ್ರಾಬ್ಲಮ್ ಏನಾಗುತ್ತೆ, ಇವತ್ತಿನ ಲೈವ್ ಕ್ಲಾಸ್ ಇರುತ್ತೆ, ಅದನ್ನು ಅಟೆಂಡ್ ಮಾಡ್ಬೇಕಾಗುತ್ತೆ. ಪ್ಲಸ್ ಅದ್ರ ಜೊತೆಗೆ ನಿನ್ನೆ ಆಗಿರ್ತಕ್ಕಂಥದ್ದನ್ನು ಕೂಡ ನೀವು ಅಟೆಂಡ್ ಮಾಡ್ಬೇಕಾಗುತ್ತೆ. ಸೊ ತುಂಬಾ ಹೆಕ್ಟಿಕ್ ಆಗ್ಬಿಡುತ್ತೆ. ಓಕೆನಾ, ಎಲ್ಲಾ ಸಿಲೆಬಸ್ ಅನ್ನು ನಿಮ್ಗೆ ಕಂಪ್ಲೀಟ್ ಮಾಡ್ತಕ್ಕಂಥದ್ದು ತುಂಬಾ ಹೆಕ್ಟಿಕ್ ಆಗುತ್ತೆ. ಸೊ ಅಟ್ಲೀಸ್ಟ್ ನೀವು ಡಿಸೆಂಬರ್ ಇಂದನಾದ್ರೂ ಕೋಚಿಂಗ್ ಹೋಗ್ಬೇಕಾಗುತ್ತೆ. ಓಕೆನಾ, ಬಟ್ ಡಿಸೆಂಬರ್ ಇಂದ ಹೋಗಕ್ ಆಗಿಲ್ಲ. ಯಾಕಂದ್ರೆ ನಿಮ್ದು ಜಸ್ಟ್ ಲಾಸ್ಟ್ ವೀಕ್ ತಾನೆ ಎಕ್ಸಾಮ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ. ಸೊ ಹಾಗಾಗಿ ನೀವೇನ್ ಮಾಡ್ಬೇಕು ಅಂತಂದ್ರೆ, ಈಗ ಏನ್ ಮಾಡ್ತೀರಾ, ಜಸ್ಟ್ ಈಗ ಎಕ್ಸಾಮ್ಸ್ ಹೇಳ್ಬಿಡ್ತೀನಿ ನಾನು. RRB ಬರ್ತಕ್ಕಂಥದ್ದು ಏಪ್ರಿಲ್ ಇಲ್ಲ ಮೇಗೆ RRB ಬರುತ್ತೆ. ಓಕೆನಾ, SNO ಮತ್ತೆ ESIC ಏನಿದ್ದು ಈ ತಿಂಗಳು 28ಕ್ಕೆ ಇದೆ. 27-28 ಡೇಟ್ ಕೊಟ್ಟಿದ್ದಾರೆ. ಸೊ ಈ ತಿಂಗಳಲ್ಲಿ ಕ್ಲೋಸ್ ಆಗುತ್ತೆ. ಅದಾದ್ಮೇಲೆ ನಿಮಗೆ ನೆಕ್ಸ್ಟ್ ನಾರ್ಸೆಟ್ ಅಂತ ಹೇಳ್ತೀವಿ. ನಾರ್ಸೆಟ್ ಬರೋದೇನಪ್ಪಾ ಅಂತಂದ್ರೆ, ಯಾವಾಗ ಮಾರ್ಚ್ 1ರಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಏಪ್ರಿಲ್ 12ಕ್ಕೆ ಎಕ್ಸಾಮ್ ಇರುತ್ತೆ. ಓಕೆ, ಸೊ ಯಾರು GNM ಔಟ್ಪುಟ್ ಆಗಿದ್ದೀರಾ ಅವ್ರೇನ್ ಮಾಡ್ಬೇಕು, BSc ಔಟ್ಪುಟ್ ಆಗಿದ್ರೆ ಅವ್ರೇನ್ ಮಾಡ್ಬೇಕು ಅಂತ ಹೇಳ್ತಾ ಹೋಗ್ತೀನಿ. GNM ಯಾರು ಔಟ್ಪುಟ್ ಆಗಿದ್ದೀರಾ ಅವ್ರೇನ್ ಮಾಡ್ತೀರಾ ಅಂತಂದ್ರೆ, ನೀವು ಅಟ್ಲೀಸ್ಟ್ ನಿಮಗೆ ಮಿನಿಮಮ್ 2 years ಇನ್ 50 bedded ಹಾಸ್ಪಿಟಲ್ ಅಂತ ಹೇಳಿ ನಾರ್ಸೆಟ್ ಅಲ್ಲಿ ಕೇಳ್ತಾರೆ. ಸೊ GNM ಅವ್ರು ಏನ್ ಮಾಡ್ತೀರಾ ಅಂತಂದ್ರೆ, ನೀವು ಯಾವ್ದಾದ್ರು ಒಂದು ಹಾಸ್ಪಿಟಲ್ ಹೋಗ್ಬಿಟ್ಟು ಜಾಬ್ ಅನ್ನ ಮಾಡಿ. ಓಕೆನಾ, ಮಿನಿಮಮ್ 2 years ಮಾಡಲೇಬೇಕಾಗತ್ತೆ ನೀವು ನಾರ್ಸೆಟ್ ಬೇಕು ಅಂತಂದ್ರೆ. ಸೊ ನೀವು ಕೂಡ ಕ್ರ್ಯಾಕ್ ಮಾಡ್ಬೋದು, ಮಾಡಕ್ ಆಗಲ್ಲ ಅಂತ ಅನ್ಕೊಳಕ್ ಹೋಗ್ಬಿಡಿ. ಬಟ್ ನಿಮ್ದು BSc ಆಗಿದ್ರೆ ಡೈರೆಕ್ಟ್ ಆಗಿ ವಿತೌಟ್ ಎಕ್ಸ್ಪೀರಿಯನ್ಸ್ ತಗೊಳ್ತಾರೆ. ಬಟ್ GNM ಆಗಿರೋದ್ರಿಂದ ನಿಮಗೆ ಎಕ್ಸ್ಪೀರಿಯನ್ಸ್ ಬೇಕೇ ಬೇಕು. ಓಕೆನಾ, ಸೊ ಯಾರ್ಯಾರು GNM ಅವರು ನಾರ್ಸೆಟ್ ಆಸ್ಪಿರೆಂಟ್ಸ್ ಆಗಿದ್ದೀರಾ ಅವರು ಎಕ್ಸ್ಪೀರಿಯನ್ಸ್ ಕಂಪಲ್ಸರಿ ಬೇಕೇ ಬೇಕಾಗುತ್ತೆ. ಓಕೆ, ಸೊ ನೀವು ಕೂಡ ಕ್ರ್ಯಾಕ್ ಮಾಡ್ಬೋದು. ನಮ್ಮಲ್ಲಿ ಕೂಡ ತುಂಬಾ ಜನ GNM ಮಾಡ್ಕೊಂಡು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ತಗೊಂಡ್ರು ತುಂಬಾ ಜನ ಇದ್ದಾರೆ. ಓಕೆನಾ, ಸೊ ಅದು ಒಂದ್ ಕಡೆಗೆ. BSc ಅವ್ರು ಏನ್ ಮಾಡ್ತೀರಾ ಅಂತಂದ್ರೆ, ಈಗ ನಿಮ್ಮಲ್ಲಿ ಇರ್ತಕ್ಕಂಥ ಸೋರ್ಸ್ಗಳನ್ನ ಓದಿ. ಓಕೆನಾ, ಸೋರ್ಸ್ ಯಾರ ಹತ್ರ ಇಲ್ಲ, ಓಕೆನಾ, ಅವರು ಪರ್ಚೇಸ್ ಮಾಡಿ. ಸೊ ಯಾವ ಬುಕ್ ಪರ್ಚೇಸ್ ಮಾಡ್ಬೇಕು ಅಂತ ನಾನು ಹೇಳ್ತೀನಿ. ಓಕೆ, ಅದ್ರ ಜೊತೆಗೆ ಏನ್ ಮಾಡ್ತೀರಾ ಅಂತಂದ್ರೆ, ನೀವು ಅಟ್ಲೀಸ್ಟ್ ಈಗ ಮಾರ್ಚ್ ವರೆಗೂ, ಓಕೆನಾ, ಮಾರ್ಚ್ ವರೆಗೂ ಏನ್ ಮಾಡ್ತೀರಾ ಅಂತಂದ್ರೆ, ಕೆಲವು ಕೋಚಿಂಗ್ ಸೆಂಟರ್ ಏನ್ ಮಾಡ್ತೀರಾ ಅಂತಂದ್ರೆ ಕ್ರಾಶ್ ಕೋರ್ಸ್ ಸ್ಟಾರ್ಟ್ ಮಾಡ್ತಾರೆ. 1 ತಿಂಗಳಿಗೆ ಕ್ರಾಶ್ ಕೋರ್ಸ್. ಆ 1 ತಿಂಗಳು ಕ್ರಾಶ್ ಕೋರ್ಸ್ ಅನ್ನ ನೀವು ಅಟೆಂಡ್ ಮಾಡ್ಬೇಕು ಅಂತಂದ್ರೆ ಅಟ್ಲೀಸ್ಟ್ ನಿಮಗೆ ಪ್ರೀವಿಯಸ್ ನಾಲೆಡ್ಜ್ ಇರ್ಬೇಕಾಗುತ್ತೆ. ಓಕೆನಾ, ನೀವೇನ್ ಜಸ್ಟ್ ಔಟ್ಪುಟ್ ಆಗಿದ್ದೀರಾ, ನೀವು ಕೂಡ ಎಕ್ಸಾಮ್ ಅನ್ನ ಕ್ರ್ಯಾಕ್ ಮಾಡಬಹುದು. ಬಟ್ ಎಕ್ಸಾಮ್ ಅನ್ನ ಕ್ರ್ಯಾಕ್ ಮಾಡೋದು ನಿಮಗೆ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತಂದ್ರೆ, ನಿಮ್ಮ ಪ್ರೀವಿಯಸ್ ಸ್ಟಡಿ. ಓಕೆನಾ, ಪ್ರೀವಿಯಸ್ ಆಗಿ ಅಂದ್ರೆ ನೀವು ಸ್ಟೂಡೆಂಟ್ ಆಗಿದ್ದಾಗ ಕಾಂಪಿಟೇಟಿವ್ ಎಕ್ಸಾಮ್ ಬಗ್ಗೆ ಎಷ್ಟು ನಾಲೆಡ್ಜ್ ಇತ್ತು, ಎಷ್ಟು ಪ್ರಿಪರೇಷನ್ ಮಾಡಿದ್ರೆ, ಎಷ್ಟು ಎಫರ್ಟ್ಸ್ ಹಾಕಿದ್ರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಯಾಕಂದ್ರೆ ನಾನು ಆಲ್ರೆಡಿ ತುಂಬಾ ಜನ ಇಂಟ್ರೊಡ್ಯೂಸ್ ಮಾಡಿದ್ದೀನಿ. ಏನಪ್ಪಾ ಅಂತಂದ್ರೆ, ಜಸ್ಟ್ ಕೋರ್ಸ್ ಕಂಪ್ಲೀಷನ್ ಆಗಿ ವಿತಿನ್ 6 months ಅಲ್ಲೇ ಜಾಬ್ ತಗೊಂಡಿರು ಇದ್ದಾರೆ. ಸೊ ನೀವು ಕೂಡ ತಗೋಬಹುದು. ಬಟ್ ತುಂಬಾ ಜನಕ್ಕೆ ಅವೇರ್ನೆಸ್ ಇರ್ಲಿಲ್ಲ. ಯಾಕಂದ್ರೆ ನಾವೆಲ್ಲ ಹೆಂಗಪ್ಪ ಮಾಡ್ತೀವಿ ಅಂತಂದ್ರೆ, ಏನು ಜಸ್ಟ್ ನಮ್ದು BSc ನರ್ಸಿಂಗ್ ಪಾಸ್ ಆದ್ರೆ ಸಾಕು. ಓಕೆನಾ, ನೆಕ್ಸ್ಟ್ ನೋಡ್ಕೊಳ್ಳೋಣ ಅನ್ನೋ ರೇಂಜ್ಗೆ ನಾವು ಕಷ್ಟಪಟ್ಟು ಓದ್ತಾ ಇರ್ತೀವಿ. ಅದ್ರ ಜೊತೆಗೆ ಬೆರಳೆಣಿಕೆಷ್ಟು ಜನ ಮಾತ್ರ ಏನ್ ಮಾಡ್ತಾರೆ, ಅದರ ನಮ್ಮ ಇದ್ರ ಜೊತೆ ಕೋರ್ಸ್ ಜೊತೆಗೇನೆ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಆಗ್ತಾ ಇರ್ತಾರೆ. ಕೆಲವರು ನನಗೆ ತುಂಬಾ ಜನ ಮೆಸೇಜ್ ಮಾಡ್ತಾರೆ, ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಇರ್ತಕ್ಕಂಥವ್ರು ಕೂಡ ಮೆಸೇಜ್ ಮಾಡ್ತಾರೆ, ಸರ್ ನಾನು ಈ ಸೆಕೆಂಡ್ ಇಯರ್ ಅಲ್ಲಿ ಇದ್ದೀನಿ, ಓಕೆನಾ, ಯಾವಾಗಿಂದ ಪ್ರಿಪರೇಷನ್ ಮಾಡ್ಬೇಕು ಅಂತ. ಸೊ ಹಂಗೆ ಕೇಳಿದ್ರೆ ನಾನು ಹೇಳೋದು ಒಂದೇ, ಇವತ್ತಿಂದನೇ ಮಾಡಿ.
ಓಕೆ, ನೀವು ಫಸ್ಟ್ ಇಯರ್ ಅನ್ನಿರಿ ಸೆಕೆಂಡ್ ಇಯರ್ ಅನ್ನಿರಿ, ಫಸ್ಟ್ ಇಯರಿಂದ ಮಾಡ್ತೀನಿ ಅಂತಂತಂದ್ರೆ ಅದಕ್ಕಿಂತ ಬೆಸ್ಟ್ ಇನ್ಯಾವುದಿಲ್ಲ. ಓಕೆನಾ. ಸೊ ಅಲ್ಲಿಂದ ನಿಮಗೆ ಕಾಂಪಿಟೇಟಿವ್ ವರ್ಲ್ಡ್ಗೆ ಎಂಟ್ರಿ ಕೊಟ್ಬಿಡ್ತೀರಾ. ಓಕೆನಾ. ಸೊ ನೀವು ನಾರ್ಸೆಟ್ ಜಸ್ಟ್ ಫೋರ್ತ್ ಇಯರ್ ಕಂಪ್ಲೀಟ್ ಆದ ತಕ್ಷಣ ನೆಕ್ಸ್ಟ್ ಇಯರ್ಗೆ ನೀವು ವಿತಿನ್ 1 year ಯು ಕ್ಯಾನ್ ಗೆಟ್ ದ ಜಾಬ್. ಓಕೆನಾ. ಸೊ ಈ ಥರ ಸಿಚುವೇಶನ್ ಇದೆ. ಸೊ ನಾನು ಹೇಳಿದೇನಪ್ಪ ಅಂತಂತಂದ್ರೆ, ಈಗ ಯಾರು ನಿಮ್ಮ ಹತ್ರ ಓಕೆನಾ ತುಂಬಾ ಹೇಳ್ತೀರಾ ನನ್ನ ಹತ್ರ ಆ ಬುಕ್ ಇದೆ ಈ ಬುಕ್ ಇದೆ ಅಂತಂದೇಳಿ. ಸೊ ಯಾವ ಬುಕ್ ಆದ್ರೆ ಇರ್ರಿ, ಫಸ್ಟ್ ಅದನ್ನ ಕಂಪ್ಲೀಟ್ ಮಾಡಿ. ನಾನು ಇಂಥದೇ ಬುಕ್ ಓದಿ ಅಂತ ಹೇಳಲ್ಲ. ಸೊ ನನಗೆ ಕೇಳಿದ್ರೆ ಬೆಸ್ಟ್ ನಾನು ಓದಿ ರೆಫರೆನ್ಸ್ ಕೊಡ್ತಕ್ಕಂಥ ಬುಕ್ಸ್ ಯಾವ್ದು ಅಂತ ಹೇಳ್ತೀನಿ. ಓಕೆನಾ. ಸೊ ನಿಮಗೆ ಬೇಕು ಅಂತಂತಂದ್ರೆ ನೀವೇನ್ ಮಾಡ್ತೀರಾ, ಫಸ್ಟ್ ನಿಮ್ಮಲ್ಲಿ ಆಲ್ರೆಡಿ ಪರ್ಚೇಸ್ ಮಾಡಿರ್ತಕ್ಕಂಥ ಬುಕ್ಕನ್ನೇ ಓದಿ ಕಂಪ್ಲೀಟ್ ಮಾಡಿಬಿಟ್ಟು ಮಾರ್ಚ್ ತಿಂಗಳಲ್ಲಿ ಓಕೆನಾ ಕೆಲವೊಂದು ಸೆಂಟರ್ಗಳು ಕ್ರ್ಯಾಶ್ ಕೋರ್ಸ್ 1 month ಕ್ರ್ಯಾಶ್ ಕೋರ್ಸ್ ಮಾಡ್ತಾರೆ, ಅದನ್ನ ತಗೊಳ್ಳಿ. ಅಂದ್ರೆ ನೀವು ಪ್ರಿಪರೇಷನ್ ಇಲ್ಲದೆ ಕ್ರ್ಯಾಶ್ ಕೋರ್ಸ್ ತಗೊಳ್ಳೋದು ಮತ್ತೆ ತಪ್ಪಾಗುತ್ತೆ. ಪ್ರಿಪರೇಷನ್ ಇರಬೇಕು, ಅದ್ರ ಜೊತೆಗೆ ನೀವು ಕ್ರ್ಯಾಶ್ ಕೋರ್ಸ್ ಅನ್ನ ಅಟೆಂಡ್ ಮಾಡಬೇಕು. ಸೊ ಅವಾಗ ಮಾತ್ರ ನೀವು ಎಕ್ಸಾಮ್ ಅನ್ನ ಕರೆಕ್ಟ್ ಮಾಡೋಕೆ ಸಾಧ್ಯ. ಪ್ರಿಪರೇಷನ್ ಇಲ್ಲದೆ ಡೈರೆಕ್ಟ್ ನಾನು ಕ್ರ್ಯಾಶ್ ಕೋರ್ಸ್ ಹೋಗ್ತೀನಿ ಅಂತಂದ್ರೆ ಆಗಲ್ಲ. ಯಾಕಂದ್ರೆ ಕ್ರ್ಯಾಶ್ ಕೋರ್ಸ್ ಅಲ್ಲಿ ನಾನು ಇನ್ನೊಂದೇನಪ್ಪ ಹೇಳ್ತೀನಿ ಅಂತಂದ್ರೆ, ನೀವೇನು ನಿಮ್ಮ BSc ನರ್ಸಿಂಗ್ ಸ್ಟಡಿ ಟೈಮಲ್ಲಿ ಆಗಿರ್ಬೋದು, ಅಥವಾ GNM ಸ್ಟಡಿ ಟೈಮಲ್ಲಿ ಆಗಿರ್ಬೋದು, ಆ ಟೈಮಲ್ಲಿ ಏನು ಓದಿರ್ತೀರಾ ಪ್ಲಸ್ ನಾರ್ಸೆಟ್ ಏನು ಓದ್ತೀರಾ ಎಂಟೈರ್ಲಿ ಡಿಫ್ರೆಂಟ್ ಆಗಿರುತ್ತೆ. ಎಲ್ಲ ಕ್ಲಿನಿಕಲ್ ಬೇಸೇ ಇರುತ್ತೆ. ಸೊ ಅದು ನಿಮಗೆ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಪ್ರಿಪ್ರೇಷನ್ ಮಾಡ್ಕೊಳ್ಳಿ. ಸೊ ಯಾರ್ಯಾರು ಪ್ರಿಪ್ರೇಷನ್ ಮಾಡ್ಕೊಳ್ಳೋಕೆ ಯಾರು ಬುಕ್ಸ್ ತಗೊಂಡಿಲ್ಲ, ಸೊ ಬೆಸ್ಟ್ ಬುಕ್ ಈಜಿಯಾಗಿ ಅರ್ಥ ಆಗ್ತಕ್ಕಂಥದ್ದನ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಓಕೆ, ಮಿಷನ್ ಹೈ ಪಬ್ಲಿಕೇಶನ್, ಮಿಷನ್ ಪರಿಚಾರಿಕ ಅಂತ ಇದೆ. ಓಕೆನಾ, ಮಿಷನ್ ಪರಿಚಾರಿಕ ಅಂತ ಇದೆ, ತುಂಬಾ ಚೆನ್ನಾಗಿದೆ. ಎಲ್ಲ ಥಿಯರಿ ಕೊಟ್ಟಿದ್ದಾನೆ, ಕಂಪ್ಲೀಟ್ ಥಿಯರಿ ಇದೆ. ಬೆಸ್ಟ್ ಬುಕ್ ಫಾರ್ ದ ನಾರ್ಸೆಟ್ ಅಂತ ಹೇಳ್ಬೋದು. ನಾರ್ಸೆಟ್ಗೆ ಬೆಸ್ಟ್ ಬುಕ್ ಅಂತ ಹೇಳ್ಬೋದು. ಓಕೆ, ನೋಟ್ಸ್ ಕೂಡ ಇದೆ ಇದರಲ್ಲಿ. ಸೊ ಮಿಷನ್ ಪರಿಚಾರಕ 2 ಅಂತ ಹೇಳಿ ಬೆಸ್ಟ್ ಬುಕ್ ನೀವು ತಗೊಬಹುದು. ಓಕೆ, ನೀವು ತಗೊಳ್ಳೇಬೇಕು ಅಂತ ನಾನು ನಿಮಗೆ ಫೋರ್ಸ್ ಮಾಡಿ ಹೇಳ್ತಾ ಇಲ್ಲ. ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ನಾರ್ಸೆಟ್ ಪೇಪರ್ ಆಗೋದಕ್ಕೆ, ಈಗ ಕೋಚಿಂಗ್ ಹೋಗಕ್ ಆಗ್ತಾ ಇಲ್ಲ, ಅವ್ರು ಈ ಬುಕ್ ತಗೊಳ್ಳಿ, ಕಂಪ್ಲೀಟ್ ಮಾಡಬೇಕು. ಮತ್ತೆ ಕಂಪ್ಲೀಟ್ ಮಾಡಿ ಓಕೆನಾ, ಮತ್ತೆ ನೆಕ್ಸ್ಟ್ ಬುಕ್ ಹೋಗ್ಬೇಕಾಗತ್ತೆ. ಓಕೆ, ನಾನು ಮತ್ತೆ ನಿಮಗೆ ಇನ್ನೂ ಕೆಲವು ಬುಕ್ಸ್ ಹೇಳ್ತೀನಿ. ಇದು ನಿಮಗೆ 1,500 ರೂಪಾಯಿ ಇದೆ. ಓಕೆನಾ, ಫ್ಲಿಪ್ಕಾರ್ಟ್ ಅಲ್ಲೆಲ್ಲ ಹೋದ್ರೆ ನಿಮಗೆ 1,500 ಸಿಗುತ್ತೆ. ಬಟ್ ನೀವು ಮಿಷನ್ ಹೈ ಪಬ್ಲಿಕೇಶನ್ ಅಲ್ಲಿ ಹೋದ್ರೆ ನಿಮಗೆ 1,195 ರೂಪಾಯಿನ ಸಿಗುತ್ತೆ. ಓಕೆನಾ, ಶಿಪ್ಪಿಂಗ್ ಚಾರ್ಜಸ್ ಕೂಡ ಇನ್ಕ್ಲೂಡ್ ಆಗುತ್ತೆ. 1,195 ರೂಪಾಯಿನೂ ಆಗುತ್ತೆ. ಓಕೆ, ನೀವು ತಗೊಬಹುದು, ಬೆಸ್ಟ್ ಬುಕ್ ಅಂತ ಹೇಳ್ಬೋದು. ಸೊ ಇದಾದ್ಮೇಲೆ ನೆಕ್ಸ್ಟ್ ಯಾರ್ಯಾರು CRE ESIC ಯಾರು ಪ್ರಿಪೇರ್ ಆಗ್ತಿದ್ದೀರಾ, ನೀವು ಅಲ್ಲಿ ಪ್ರೀವಿಯಸ್ ನಾಲೆಡ್ಜ್ ಇದೆ, ಓದಿದ್ದೀರಾ ಅಂತಕ್ಕಂಥವ್ರು ಕೂಡ ಇಲ್ಲಿ 20 ಮಾಡೆಲ್ ಕ್ವಶನ್ ಪೇಪರ್ ಕೊಡ್ತಾರೆ. 20 ಮಾಡೆಲ್ ಕ್ವಶನ್ ಪೇಪರ್ಸ್ ಇದೆ. ಸೊ ಇದು ಕೂಡ ಎಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅನ್ನ ಮಾಡಿದ್ದಾರೆ. ಸೊ ಮಿಷನ್ ಹೈ ಪಬ್ಲಿಕೇಶನ್ಸ್ ನಾನು ಪ್ರಮೋಟ್ ಮಾಡ್ಬೇಕು ಹಾಗೆ ಅಂತ ಎಲ್ಲ ಏನಿಲ್ಲ. ಓಕೆನಾ, ಬೆಸ್ಟ್ ಬುಕ್ ಅಂತ ಏನಿದೆ ಅದು ನಾನು ನಿಮಗೆ ಹೇಳ್ಬೇಕು ಅಂತ ಹೇಳ್ತೀನಿ. ಯಾಕಂದ್ರೆ ತುಂಬಾ ಜನ ಕೇಳ್ತೀರಾ ಯಾವ ಬುಕ್ ಓದ್ಬೇಕು ಅಂತ. ಸೊ ನಾನು ಹೇಳಿರ್ತಕ್ಕಂಥ ಬುಕ್ಕನ್ನೇ ನೀವು ತಗೊಬೇಕು ಅಂತ ಏನಿಲ್ಲ, ನಿಮ್ ಇಷ್ಟ, ಯಾವ್ದಾರು ಬುಕ್ ತಗೊಳ್ಳಿ. ಸೊ ನನಗೆ ಅನ್ಸುತ್ತೆ ನಾನು ಹೇಳ್ತೀನಿ ಅಷ್ಟೇ. ಓಕೆನಾ, ಸೊ ನನ್ನ ಫಾಲೋ ಮಾಡೋರು ನೀವು ಬೇಕಾದ್ರೆ ಈ ಬುಕ್ ತಗೊಂಡು ಹೋಗ್ಬೋದು. ಬುಕ್ ತಗೊಂಡು ನೋಡಿ, ಓದಿ, ನಿಮಗೆ ಹೆಲ್ಪ್ ಆಯ್ತು ಅಂತಂದ್ರೆ ಯು ಕ್ಯಾನ್ ಕಮೆಂಟ್ ಅಲ್ವಾ. ಗೊತ್ತಿಲ್ಲ ನಿಮ್ ಓದಕ್ಕೆ ಕಂಪ್ಲೀಟ್ ಓದ್ದಲ್ಲೇ ಮಾತ್ರ ಯಾರು ರಿವ್ಯೂ ಕೊಡಬೇಡಿ, ಓದ್ಬಿಟ್ಟು ನಮಗೆ ಹೇಳಿ. ಓಕೆ, ಸೊ ಅದ್ರ ಜೊತೆಗೆ ಸೇಮ್ ಇನ್ನೊಂದು ಬುಕ್ ಬಿಟ್ಟಿದ್ದಾರೆ, ಅದು RRBಗೋಸ್ಕರ ಯಾರು ಪ್ರಿಪೇರ್ ಆಗ್ತಿದ್ರೆ ಅಂತಂದ್ರೆ ಇದರಲ್ಲಿ ಈಗ ನಾನ್ ನರ್ಸಿಂಗ್ ಕೂಡ ಇನ್ಕ್ಲೂಡ್ ಆಗಿದೆ. ನಾನು ನೋಡಿದ್ದೀನಿ. ಓಕೆ, ನಾನ್ ನರ್ಸಿಂಗ್ ಕೂಡ ಇನ್ಕ್ಲೂಡ್ ಆಗಿದೆ. ಇದು ಕೂಡ ಮಿಷನ್ ಹೈ ಪಬ್ಲಿಕೇಶನ್ಸ್. ಮತ್ತೆ ಇನ್ನೊಂದು ದಿ ಬೆಸ್ಟ್ ಅಂತ ಏನಪ್ಪಾ ಅಂತಂದ್ರೆ ಮಿಷನ್ ಓಲ್ಡ್ ಪೇಪರ್ಸ್. ನೀವು ಇದನ್ನ ತಗೊಳ್ರಿ, ವೆರಿ ಬ್ಯೂಟಿಫುಲ್ ಬುಕ್ ಅಂತ ಹೇಳ್ಬೋದು. ಯಾಕಂತಂದ್ರೆ 2015ರಿಂದ 2023ವರೆಗೂ ಏನೇನು ಎಕ್ಸಾಮ್ ಆಗಿದಾವೆ ಎಲ್ಲ ಎಕ್ಸಾಮ್ಸ್ ಇದ್ರಲ್ಲಿ ಕೊಟ್ಟಿದ್ದಾರೆ. ಆಮೇಲೆ ವಿತ್ ರ್ಯಾಷನಲ್ ಕೂಡ ಕೊಟ್ಟಿದ್ದಾರೆ. ಓಕೆನಾ, ಸೊ ಓದಿ, ಬುಕ್ಸ್ ತಗೊಳ್ಳಿ. ಓಕೆನಾ, ಹೆಚ್ಚು ಬುಕ್ಸ್ ತಗೊಂಡಷ್ಟು ನಿಮಗೆ ಲಾಸ್ ಇಲ್ಲ. ಯಾವುದೇ ಒಬ್ಬ ಮನುಷ್ಯ ಆಯ್ತು ಬುಕ್ಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮಗೆ ಲಾಸ್ ಇಲ್ಲ. ಓಕೆನಾ, ಸೊ ನಾನು ಹೇಳೋದೇನಪ್ಪಾ ಅಂತಂದ್ರೆ ಈಗಿರ್ತಕ್ಕಂಥ ಫ್ರೀ ಟೈಮಲ್ಲಿ ಓಕೆನಾ, ಸೊ ಮಿಷನ್ ಪರಿಚಾರಿಕ ತಗೊಳ್ಳಿ. ಓಕೆನಾ, ಆಮೇಲೆ MCQ ಪ್ರಾಕ್ಟೀಸ್ ಮಾಡ್ಕೊಳ್ಳೋದಕ್ಕೆ MCQ ಬುಕ್ ತಗೊಳ್ಳಿ. ಓಕೆನಾ, ತಗೊಂಡ್ಬಿಟ್ಟು ಪ್ರಾಕ್ಟೀಸ್ ಮಾಡಿ. ಓಕೆನಾ, ಇನ್ನೇನು ನೆಕ್ಸ್ಟ್ ಮಾರ್ಚಲ್ಲಿ ಕೆಲವು ಕೋಚಿಂಗ್ ಸೆಂಟರ್ಗಳು ಕ್ರ್ಯಾಶ್ ಕೋರ್ಸ್ ಅಂತ ಮಾಡ್ತಾರೆ ನಾರ್ಸೆಟ್ಗೆ. ಸೊ ಆ ಕ್ರ್ಯಾಶ್ ಕೋರ್ಸ್ ಅನ್ನ ನೀವು ತಗೊಬಹುದು. ಕ್ರ್ಯಾಶ್ ಕೋರ್ಸ್ ತಗೊಂಡ್ರಿ ಅಂತ ನಿಮಗೆ ಖಂಡಿತ ಹೆಲ್ಪ್ ಆಗುತ್ತೆ. ಓಕೆನಾ, ಸೊ ನಾವ್ ಯಾವಾಗ್ಲೂ ದುಡ್ಡು ನಮ್ಮವ್ರು ಹೆಂಗೆ ಕನ್ನಡದವ್ರು ಅಂತಂದ್ರೆ ಕಷ್ಟಪಡಬಾರ್ದು. ಓಕೆನಾ, ಕಷ್ಟ ಪಡೋದಕ್ಕೆ ಇಷ್ಟಪಡಲ್ಲ ಯಾರು, ಬಟ್ ಕಷ್ಟಪಟ್ಟರೆ ಸುಖ ಇರುತ್ತೆ. ಇವಾಗ ನಾವೇನು ದುಡ್ಡಿಗೆ ಇನ್ವೆಸ್ಟ್ಮೆಂಟ್ ಆಗೋದಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತೀವಿ ಅಂತಂದ್ರೆ ಅದು ಖಂಡಿತ ನಿಮಗೆ ಫಲ ಕೊಡಲ್ಲ. ನಾವೇನು ದುಡ್ಡು ಹಾಕ್ಬಿಟ್ಟು ದುಡ್ಡು ತಗೊಬೇಕು. ಓಕೆನಾ, ದುಡ್ಡು ಬಿತ್ತಿ ದುಡ್ಡು ಬೆಳೀರಿ ಅಂತ ಹೇಳ್ತಾರೆ. ಓಕೆನಾ, ನಾವು ಬುಕ್ ಆಗಿರ್ಬಹುದು, ಕೋಚಿಂಗ್ ಆಗಿರ್ಬಹುದು, ಇನ್ವೆಸ್ಟ್ಮೆಂಟ್ ಹಾಕ್ಲೇಬೇಕು. ಇಲ್ಲ ಇನ್ವೆಸ್ಟ್ಮೆಂಟ್ ಹಾಕಿಲ್ಲ ಅಂತಂದ್ರೆ ತುಂಬಾ ಹಾರ್ಡ್ ವರ್ಕ್ ಆಗುತ್ತೆ ನಿಮಗೆ. ಓಕೆನಾ, ಯಾಕೆ ಹೋಗ್ಬೇಕು ಅಂತಂದ್ರೆ ಕೋಚಿಂಗ್ ಅಲ್ಲಿ ಏನಾಗುತ್ತೆ, ಏನ್ ಓದ್ಬೇಕು ಏನ್ ಓದ್ಬಾರ್ದು ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರನೇ ನಿಮಗೆ ಕೋಚಿಂಗ್ ತಗೊಳ್ಳಿ ಅಂತ ಹೇಳೋದಷ್ಟೇ. ಸೊ ನೆಕ್ಸ್ಟ್ ಅದಾದ್ಮೇಲೆ ಈಗ ತುಂಬಾ ಎಕ್ಸಾಮ್ಸ್ ವೇಟಿಂಗ್ ಇದಾವೆ. ಓಕೆನಾ, ಸೊ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಪ್ಲಾನ್ KEA. ಓಕೆನಾ, ಸೊ ಇನ್ನು ಕೆಲವರಿಗೆ ನಾರ್ಸೆಟ್ ನನಗೆ ಇಷ್ಟ ಇಲ್ಲ ಅಂತ ಹೇಳ್ತೀರಾ. ನಾರ್ಸೆಟ್ ಇಷ್ಟ ಇಲ್ಲ ಅಂತಕ್ಕಂಥವ್ರು ಅಂದ್ರೆ ಯಾಕೆ ಬೇರೆ ಔಟ್ ಆಫ್ ಸ್ಟೇಟ್ ಹೋಗ್ಬೇಕು ಅಂತಕ್ಕಂಥವ್ರು, ಸೊ ಅವ್ರು ಏನ್ ಮಾಡ್ತೀರಾ ಅಂತಂದ್ರೆ ಈಗ ವಿತಿನ್ 6 months ಅಲ್ಲಿ ನಿಮಗೆ KEA ಮುಖಾಂತರ ಮೆಡಿಕಲ್ ಕಾಲೇಜಸ್, ಸೊ ಆ ಮೆಡಿಕಲ್ ಕಾಲೇಜಸ್ಗೆ ಪ್ಲಸ್
ಕಿದ್ವಾಯಿ ಹಾಸ್ಪಿಟಲ್ಗೆ. ಕಿದ್ವಾಯಿ ಹಾಸ್ಪಿಟಲ್ದು ಸಪ್ರೇಟ್ ನೋಟಿಫಿಕೇಶನ್ ಬರುತ್ತೆ, ಮೆಡಿಕಲ್ ಕಾಲೇಜದ್ದು ಸಪ್ರೇಟ್ ಆಗಿ ನೋಟಿಫಿಕೇಶನ್ ಬರುತ್ತೆ. ಸೊ ಇಲ್ಲಿ ಇರ್ತಕ್ಕಂಥ ಪೋಸ್ಟ್ಗಳಿಗೆ ವಿತ್ ಎಕ್ಸಾಮಿನೇಷನ್ ಮಾಡ್ತಾರೆ, ವಿತ್ ಎಕ್ಸಾಮಿನೇಷನ್ ಅವ್ರು ಕಂಡಕ್ಟ್ ಮಾಡ್ತಾರೆ. ಸೊ ಆ ಎಕ್ಸಾಮ್ಗೆ ಯಾರ್ಯಾರು ಪ್ರಿಪೇರ್ ಆಗಬೇಕು ಅಂತ ಇದ್ದೀರಾ ಅಂದರೆ ಕರ್ನಾಟಕದಲ್ಲಿ ಇರಬೇಕು ಅಂತಂದಿದೆ. ಸೊ ಅದ್ರ ಬಗ್ಗೆ ನಾನು ಸ್ಯಾಲ್ರಿ ಎಷ್ಟಿದೆ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ, ಓಕೆನಾ. ಸೊ ಯಾರ್ಯಾರು ಇದ್ದೀರಾ ಸೊ ಅವರು ಕೂಡ ನೀವು ಯಾರ್ಯಾರು KE ಎಕ್ಸಾಮ್ ಇರಬೇಕಂತಿದ್ರೆ ಅವ್ರಿಗೋಸ್ಕರ ನಾವೇನು ಮಾಡಿದೀವಿ ಅಂತಂದರೆ ನಮ್ಮ KNU ಅಕಾಡೆಮಿಯಿಂದ. ಸೊ ನಿಮ್ಗೆ ಆಲ್ರೆಡಿ ಗೊತ್ತಿರ್ಬೋದು, ನಮ್ಮ ಅಡ್ಮಿನ್ಸ್ ಎಲ್ಲ ತುಂಬ ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ ಅದಕ್ಕೋಸ್ಕರನೇ. ಯಾಕೆ ಅಂತಂದರೆ ಕನ್ನಡದವ್ರಿಗೋಸ್ಕರ ಮಾಡಬೇಕು ಅಂತ ಅಷ್ಟೇನೇನಿಲ್ಲ, ಓಕೆನಾ. ಸೊ ನಾವು ಮುಂಚೆಯಿಂದನೂ ಮಾಡ್ಕೊಂಡು ಬಂದಿದ್ವಿ. ಸೊ ಕನ್ನಡದವರಿಗೆ ಒಂದು ಹೆಲ್ಪ್ ಮಾಡಬೇಕು ಅಂತಂದೇಳಿ ಏನಪ್ಪ ಪ್ಲಾನ್ ಅಂತಂತಂದರೆ KEAಗೋಸ್ಕರ ಒಂದು ಆನ್ಲೈನ್ ಟೆಸ್ಟ್ ಸೀರೀಸ್ ಫಸ್ಟ್ ಬಿಡ್ತಾರೆ. ಸೊ ಅದಾದ್ಮೇಲೆ ಒಂದು ಕ್ರ್ಯಾಶ್ ಕೋರ್ಸ್ ಬಿಡ್ತಾರೆ, ಓಕೆನಾ. ಸೊ ಯಾರ್ಯಾರು ಇಂಟ್ರೆಸ್ಟ್ ಆಗಿದ್ದೀರಾ ಅವರು ತಗೊಬೋದು. ಇನ್ನೊಂದೇನಪ್ಪ ಅಂತಂತಂದರೆ ನೀವು ಬೇರೆ ಕೋಚಿಂಗ್ ಸೆಂಟರ್ನ ಸಜೆಸ್ಟ್ ಮಾಡ್ಬೋದು ನಾವು, ಬಟ್ ಕರ್ನಾಟಕದಲ್ಲಿ ಆಗ್ತಕ್ಕಂಥ ಪೇಪರ್ಸ್ ಹೇಗಿರುತ್ತೆ, ಓಕೆನಾ. ಇಲ್ಲಿ ಆಲ್ರೆಡಿ ಎಕ್ಸಾಮ್ ಬರೆದಿರ್ತಕ್ಕಂಥವ್ರು, ಎಕ್ಸಾಮ್ ಕ್ರ್ಯಾಕ್ ಮಾಡಿರ್ತಕ್ಕಂಥವ್ರ ಹತ್ರ ನಾವು ಪೇಪರ್ ಮಾಡಿಸ್ಬೇಕಂತ ಪ್ಲಾನ್ ಮಾಡಿದ್ದೀವಿ, ಹೌದಲ್ವಾ. ಈಗ ನಾರ್ಸೆಟ್ ಅಂತಂದರೆ ತುಂಬ ಲಕ್ಷಾಂತರ ಜನ ಬರೀತಾರೆ, ಬಟ್ ನಮ್ಮ ಕರ್ನಾಟಕದ KE ಅಂತಂತಂದರೆ ಕನ್ನಡದಲ್ಲಿ ಇರುತ್ತೆ, ಅವ್ರು ಮಾತ್ರ ಬರೆಯೋಕ್ಕೆ ಸಾಧ್ಯ. ಅದ್ರಲ್ಲಿ ನಾನು ಹಳೆ ವಿಡಿಯೋದಲ್ಲಿ ಕೂಡ ಹೇಳಿದ್ದೀನಿ, ಏನಪ್ಪ ಅಂತಂದರೆ ಯಾರ್ಯಾರು ಟಾಪರ್ಸ್ ಇದ್ದಾರೆ, ಲಾಸ್ಟ್ ಟೈಮ್ ಕಿದ್ವಾಯಿ ಆಗಿರ್ಬೋದು ಅಥವಾ KE ಆಗಿರ್ಬೋದು, ಸೊ ಅವರನ್ನ ಕೂಡ ನಾನು ನಿಮ್ಮ ಜೊತೆ ಮಾತಾಡ್ತೀನಿ, ಓಕೆ. ಸೊ ಅದ್ರ ಜೊತೆಗೆ ಯಾರ್ಯಾರು ಪೇಪರನ್ನು ಇದು ಮಾಡ್ತಾರೆ, ಓಕೆ. ನಾನು ಆನ್ಲೈನ್ ಟೆಸ್ಟ್ ಸೀರೀಸ್ ಅಂತ ಹೇಳಿದಲ್ವಾ, ಸೊ ಯಾರು ಪೇಪರ್ ತೆಗಿತಾರಪ್ಪ ಅಂತಂತಂದರೆ ಅವರು ಕೂಡ ಅಲ್ಲೇ ಕಿದ್ವಾಯಿ ಎಕ್ಸಾಮನ್ನು ಕ್ರ್ಯಾಕ್ ಮಾಡಿರ್ತಕ್ಕಂಥವ್ರು, ಪ್ಲಸ್ ಮೆಡಿಕಲ್ ಕಾಲೇಜಸ್ ಆಗಿರ್ತಕ್ಕಂಥ ಎಕ್ಸಾಮನ್ನು ಕ್ರ್ಯಾಕ್ ಮಾಡಿರ್ತಕ್ಕಂಥವ್ರು, ಪ್ಲಸ್ ನಮ್ಮ ಅಡ್ಮಿನ್ಸ್ ಎಲ್ಲರೂ ಹೇಳಿದ್ದೀನಿ, ಏಮ್ಸಲ್ಲಿ ಇರ್ತಕ್ಕಂಥವ್ರು, ಜಿಪ್ಮರಲ್ಲಿ ಇರ್ತಕ್ಕಂಥವ್ರು, ನಿಮಾನ್ಸಲ್ಲಿ ಇರ್ತಕ್ಕಂಥವ್ರು, ಓಕೆನಾ. ಸೊ ಆಮೇಲೆ ಸ್ಟೇಟ್ ಗೌರ್ಮೆಂಟಲ್ಲಿ ಕೂಡ ಇರ್ತಕ್ಕಂಥವ್ರು. ಸೊ ಇವೆಲ್ಲ ಎಕ್ಸ್ಪೀರಿಯನ್ಸ್ ಇಂಪಾರ್ಟೆಂಟು, ಯಾಕಂದ್ರೆ ಸೊ ಎಲ್ಲರ ಎಕ್ಸ್ಪೀರಿಯನ್ಸ್ ಪ್ರಕಾರನೇ ನಾವೊಂದು ಕರ್ನಾಟಕದವ್ರಿಗೋಸ್ಕರ ಆನ್ಲೈನ್ ಟೆಸ್ಟ್ ಸೀರೀಸನ್ನು ಬಿಡಬೇಕಂತ ಪ್ಲಾನ್ ಮಾಡಿದ್ದೀವಿ. ಸೊ ಅದು ಖಂಡಿತವಾಗಿ ಬರುತ್ತೆ ವಿತಿನ್ 1 ಮಂತ್, ಓಕೆ. ಸೊ ಯಾರ್ಯಾರಿಗೆ ನಾರ್ಸೆಟ್ ಇಲ್ಲ, ನಾರ್ಸೆಟ್ ಟ್ರೈ ಮಾಡಬೇಡಿ ಅಂತ ನಾವು ಹೇಳ್ತಿಲ್ಲ, ನಾರ್ಸೆಟ್ ಕೂಡ ಟ್ರೈ ಮಾಡಿ, ಓಕೆ. ಸೊ ನಾರ್ಸೆಟ್ ಟ್ರೈ ಮಾಡಿ, ಅದ್ರ ಜೊತೆಗೆ ಕಿದ್ವಾಯಿ ಕೂಡ ಯಾರ್ಯಾರು ಸ್ಟೇಟಲ್ಲಿ ಇರ್ಬೇಕಂತಿದ್ರ ಅವರು ಕೂಡ ಟ್ರೈ ಮಾಡಿ. ಮತ್ತಿನ್ನೊಂದೇನಪ್ಪ ಅಂತಂತಂದ್ರೆ ಈಗ CHO ಆಗಿ ವರ್ಕ್ ಮಾಡ್ತಕ್ಕಂಥವ್ರು, CHO ವರ್ಕ್ ಮಾಡಿರ್ತಕ್ಕಂಥವ್ರು ಏನಪ್ಪ ಅಂತಂದ್ರೆ ಪರ್ಮನೆಂಟ್ ಎಷ್ಟು ಬೇಗ ಆಗುತ್ತೆ ಅಂತ ಗೊತ್ತಿಲ್ಲ ಯಾರಿಗೂ, ಓಕೆನಾ. ಇವನ್ ಮೊನ್ನೆ ಕೂಡ ಸಮಾವೇಶಕ್ಕೆಲ್ಲ ಹೋಗಿದ್ರಿ, ದಿನೇಶ್ ಗುಂಡೂರಾವ್ ಅವರು ಕೂಡ ಹೇಳಿದ್ರು ಸ್ವಲ್ಪ ಕಷ್ಟ ಸಾಧ್ಯ ಇದೆ ಅಂತ. ಯಾಕೆ ಕಷ್ಟ ಸಾಧ್ಯ ಅಂತಂತಂದ್ರೆ ಸೊ ಏನು CHO ಓಕೆ ತುಂಬಾ ಚೆನ್ನಾಗಿದೆ, ನಿಮ್ದು ಏನು ಇರ್ತಕ್ಕಂಥ ಡೆಸಿಗ್ನೇಷನ್ ಆಗಿರ್ಬೋದು, ವರ್ಕ್ ಆಗಿರ್ಬೋದು, ಇತ್ತು ಕೆಲವೊಂದ್ ಕಡೆ ಸ್ವಲ್ಪ ಪ್ರಾಬ್ಲಮ್ಸ್ ಇದೆ, ಬಟ್ ಇವಾಗ ಇರ್ತಕ್ಕಂಥದ್ದು ಏನಿದೆ ಅದು ಚೆನ್ನಾಗಿದೆ. ಯಾರಿಗೆ ಚೆನ್ನಾಗಿದೆ ಅಂತಂತಂದ್ರೆ ಯಾರಿಗೆ ಜಸ್ಟ್ ವಯಸ್ಸಾಗ್ಬಿಟ್ಟಿದೆ, ಆಲ್ರೆಡಿ ಗೌರ್ಮೆಂಟ್ ಎಕ್ಸಾಮ್ ಬರೆಯೋಕ್ಕಾಗಲ್ಲ, ಆ ವಯಸ್ಸಾಗಿದೆ ಅವ್ರಿಗೆ ತುಂಬಾ ಚೆನ್ನಾಗಿದೆ, ಯಾಕಂದ್ರೆ ಊರ ಹತ್ರ ಇರ್ತಾರೆ. ಬಟ್ ಯಾರ್ಯಾರಿಗೆ ಇನ್ನು ವಯಸ್ಸು ಇದೆ ಅವ್ರು ಏನ್ ಮಾಡ್ತೀರಾ, CHO ಟ್ರೈ ಮಾಡಕ್ ಹೋಗ್ಬೇಡಿ. ಸೊ ಈಗ ಸ್ಟೇಟ್ ಗೌರ್ಮೆಂಟ್ ಕೂಡ ಬರ್ತಾ ಇದೆ, ಓಕೆನಾ, ಪ್ಲಸ್ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಕೂಡ ಬರ್ತಾ ಇದೆ. ಕ್ರ್ಯಾಕ್ ಮಾಡಿ, ನಮ್ಮ ಕೈಲಿ ಆಗಲ್ಲ ಅಂತ ನೀವು ಅನ್ಕೊಳಕ್ ಹೋಗ್ಬಾರ್ದು, ನಮ್ಮ ಕೈಲಿ ಆಗುತ್ತೆ ಅಂತ ಮಾಡಿ. ಯಾರು ಕೂಡ ನನ್ನ ಕೈಲಿ ಆಗಲ್ಲ ಅಂತ ಬಂದ್ರೆ ಎಕ್ಸಾಮ್ ಕ್ರ್ಯಾಕ್ ಮಾಡೋಕೆ ಸಾಧ್ಯನೇ ಇಲ್ಲ. ನನ್ನ ಕೈಲಿ ಆಗುತ್ತೆ ಅಂತ ಬರಬೇಕು, ಅವಾಗಲೇ ಆಗುತ್ತೆ, ಓಕೆನಾ. ಸೊ ಯಾರ್ಯಾರು ಇದ್ದೀರಾ ಎಲ್ಲರೂ ಟ್ರೈ ಮಾಡಿ, ಓಕೆನಾ. ಯಾರ್ಯಾರು ಇಂಟ್ರೆಸ್ಟೆಡ್ ಇದ್ದೀರಾ, ನಮಗೆ ಜಾಬ್ ಬೇಕು, ಲೈಫ್ ಸೆಕ್ಯೂರ್ ಮಾಡ್ಕೊಬೇಕು ಅಂತಕ್ಕಂಥ ಏನಿದ್ದೀರಾ ಅವರು ಎಕ್ಸಾಮನ್ನು ಅಟೆಂಡ್ ಮಾಡಿ, ಓಕೆನಾ. ಸೊ ಎಕ್ಸಾಮ್ ಅಟೆಂಡ್ ಮಾಡಬೇಕು ಅಂತಂತಂದ್ರೆ ವಿ ಹ್ಯಾವ್ ಟು ಇನ್ವೆಸ್ಟ್ ಸಮಥಿಂಗ್. ಇನ್ವೆಸ್ಟ್ಮೆಂಟ್ ಇಲ್ಲದೆ ನೀವು ಓಕೆನಾ ಪ್ರತಿಫಲ ಅಪೇಕ್ಷೆ ಮಾಡೋದು ತುಂಬಾ ತಪ್ಪು. ಇನ್ವೆಸ್ಟ್ಮೆಂಟ್ ಅಂತಂದ್ರೆ ಓನ್ಲಿ ದುಡ್ಡು ಅಷ್ಟೇ ಅಲ್ಲ. ಈಗ ನೀವು ದುಡ್ಡು ಕೊಟ್ಬಿಟ್ಟು ಕೋಚಿಂಗ್ ತಗೊಂತೀರಾ, ಅದ್ರ ಫಾಲೋ ಅಪ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಏನಂತ ಅರ್ಥ? ಈಗ ದುಡ್ಡು ಕೊಟ್ಬಿಟ್ಟು ಬುಕ್ ತಗೊಂತೀರಾ, ಓದಿಲ್ಲ ಅಂದ್ರೆ ಏನಂತ ಅರ್ಥ? ಹೌದಲ್ವಾ? ಈಗ ದುಡ್ಡು ಕೊಟ್ಬಿಟ್ಟು ಯಾವ್ದೋ ಟೆಸ್ಟ್ ಸೀರೀಸ್ ತಗೊಂತೀರಾ, ಅಟೆಂಡ್ ಮಾಡಿಲ್ಲ ಅಂದ್ರೆ ಏನಂತ ಅರ್ಥ? ಸೊ ಈಗೆಲ್ಲ ಆಗ್ಬಾರ್ದು. ನಾವು ದುಡ್ಡು ಇನ್ವೆಸ್ಟ್ಮೆಂಟ್ ಹಾಕಿದ್ವಿ ಅಂತಂತಂದ್ರೆ, ಈಗ ಇನ್ವೆಸ್ಟ್ಮೆಂಟ್ ಮಾಡಿದೀವಿ ಅಂತಂತಂದ್ರೆ, ಈಗ ಜಸ್ಟ್ ಒಬ್ಬ ರೈತ ಹೊಲದಲ್ಲಿ ಬೀಜ ಬಿತ್ತಿ ಸುಮ್ಕೆ ಬಿಡಲ್ಲ, ಇನ್ವೆಸ್ಟ್ಮೆಂಟ್ ಆಗ್ತಾರೆ ಅಲ್ವಾ? ಬಿತ್ತೋದಿಕ್ಕೆ, ಬೀಜ ಹಾಕೋದಿಕ್ಕೆ ಇನ್ವೆಸ್ಟ್ಮೆಂಟ್ ಆಗ್ತಾರೆ. ಇನ್ವೆಸ್ಟ್ಮೆಂಟ್ ಆಗಿ ಸುಮ್ಮನೆ ಬಿಡ್ತಾರಾ ಬೆಳೆ ಬರುತ್ತೆ ಅಂತ ಹೇಳಿ? ಬರಲ್ಲ. ಅದಕ್ಕೆ ಏನ್ ಮಾಡ್ಬೇಕು? ಗೊಬ್ಬರ ಹಾಕ್ಬೇಕಾಗತ್ತೆ, ಕಳೆ ತೆಗಿಬೇಕಾಗತ್ತೆ. ಸೊ ಓಕೆನಾ, ನಿಮ್ದು ಇನ್ವೆಸ್ಟ್ಮೆಂಟ್ ಅಂತಕ್ಕಂಥದ್ದು ಏನಿದೆ ಅದು ನೀವು ಜಸ್ಟ್ ಬೀಜ ಬಿತ್ತೋದು ಅಷ್ಟೇನೆ. ಓಕೆನಾ, ಪ್ರತಿಫಲ ಅಂತಂದ್ರೆ ನೀವು ವರ್ಕ್ ಮಾಡ್ಬೇಕಲ್ಲಿ. ಓಕೆನಾ, ಯಾವ್ದನ್ನ ಪರ್ಚೇಸ್ ಮಾಡಿರ್ತೀರಾ, ಓಕೆನಾ, ಯಾವ್ದನ್ನ ತಗೊಂಡಿರ್ತೀರಾ ಅದನ್ನ ನೀವು ಓದ್ಬೇಕು, ಅದನ್ನ ಫಾಲೋ ಅಪ್ ಮಾಡ್ಬೇಕಾಗತ್ತೆ. ಮಾಡಿಲ್ಲ ಅಂತಂದ್ರೆ ಪ್ರತಿಫಲ ಸಿಗಲ್ಲ. ಇವನ್ ರೈತ ಕೂಡ ಅಷ್ಟೇನೆ, ಬಿತ್ತಿರ್ತಕ್ಕಂಥ ಏನ್ ಬೆಳೆ ಬಿತ್ತಿರ್ತಾರೆ ಅಲ್ಲಿ ಕಳೆ ತೆಗ್ದಿಲ್ಲ, ಔಷಧಿ ಹೊಡೆದಿಲ್ಲ ಅಂತಂತಂದ್ರೆ, ಗೊಬ್ಬರ ಹಾಕಿಲ್ಲ ಅಂತಂತಂದ್ರೆ ಬೆಳೆ ಬರುತ್ತೆ, ಪ್ಲಸ್ ಅಲ್ಲೇ ಹೊರಟೋಗುತ್ತೆ ಅಲ್ವಾ, ಹುಟ್ಟೋದೇ ಇಲ್ಲ. ಸೊ ಈ ತರ ಆಗುತ್ತೆ. ಸೊ ನೀವು ಯಾರು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅದನ್ನ ಉಪಯೋಗಿಸ್ಕೊಬೇಕು, ಓಕೆನಾ. ಸೊ ಎಲ್ರಿಗೂ ಶುಭ ಆಗ್ಲಿ. ಥ್ಯಾಂಕ್ ಯು.